ಶಿವ 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 ಏನು ಮಳೆನಪ್ಪ ಇದು. ಅವಾಗಿಂದ ಒಂದೇ ಸಮ ಧೋ ಧೋ ಅಂತ ಸುರೀತನ ಐತ್ ನೋಡು. ಮಳೆ ಯಾವಾಗ ಕಡಿಮೆ ಆಗ್ಬೇಕು, ನಾವು ಯಾವಾಗ ಮನೆಗೆ ಹೋಗಿ ಮುಟ್ಬೇಕು. ಮುಗಿತು ಬಿಡು. ಇನ್ನು ಸಾಯಂಕಾಲ ಮಟ್ಟ ಈ ಆಲದ ಮರ ಮತ್ತು ಬಿದ್ರಿನ ಮರದ ಕೆಳಗೆ ಬಾಳೆ ಎಲೆ ತಲೆ ಮೇಲೆ ಹಿಡ್ಕೊಂಡು ನಿಂತ್ಕೊಳ್ಳೋದಾಗ್ತೈತೇನೋ ನಾವು. ಎಲ್ಲ ನಿನ್ನಿಂದನೇ ಆಗಿದ್ದಿದ್ದು. ನಾನೇನ್ ಮಾಡಿದ್ನಿ ಈಗ? ಇದೊಳ್ಳೆ ಕತೆ ಆಯ್ತಪ್ಪ. ಮಳೆ ಬಂದ್ರ ನಂದೇನ್ ತಪ್ಪಾಯ್ತು ಅದ್ರಾಗ? ಏನು ಮಾಡಿಲ್ಲ. ಮಳೆ ಬರೋದು ಯಾರು ಹೇಳತ್ತಾರೆ? ಛತ್ರಿ ಎಲ್ಲೈತದ? ಛತ್ರಿ ಇದ್ದಿದ್ರೆ ನಾವ್ಯಾಕೆ ಇಲ್ಲಿ ಮಳೆಯಾಗ ನಿಂದಿರ್ತಿದ್ವಿ ಹೇಳು? ಹೊಸ ಛತ್ರಿ ಅದು, ಇನ್ನೂ ತಗೊಂಡು 1 ವರ್ಷ ಆಗಿಲ್ಲ. ಹೊಲಕ್ಕೆ ತೊಗೊಂಡು ಬಂದು ಕಳೆದಿಟ್ಬಿಟ್ಟು ಎಂಥ ಚಂದ ನೀಲಿ ಬಣ್ಣ ಛತ್ರಿ ಜೋಡಿ 300 ರೂಪಾಯಿ ಹಂಗೆ 2 ಮಾಡಿ ತಗೊಂಡಿದ್ನಿ. ಒಂದು ಮನೆಯಾಗಿರ್ತೈತೆ, ಒಂದು ಹೊಲಕ್ಕೆ ಕೊಯ್ಯಾಕೆ ಬರ್ತೈತಂತೆ ಜೋಪಾನ ಮಾಡಿಟ್ಟಿದ್ನಿ. ಇಲ್ಲ ನಿಂದರೀಗ ರಾತ್ರಿ ಮಠ ಏನು ಮಾಡೋಕ್ಕಾಗಲ್ಲ. ಛತ್ರಿ ನಾನೆಲ್ಲಿ ಕಳ್ದಿಟ್ಟಿನಿ? ಕಳ್ದಿನಂತ ಹೇಳಿ ನಾನು ಅಲ್ಲ ಕೊಟ್ಟಿಗೆಯಾಗ ಎಲ್ಲಾದ್ರೂ ಸಂಧ್ಯಾಗ ಪಂದ್ಯಾಗ ಸಿಕ್ಕಾಕೊಂಡಿರ್ತೈತೆ. ಆಮೇಲೆ ನೋಡಿ ಹುಡ್ಕೊಂಡ್ ತಗೋ. ಸಮಾಧಾನದಿಂದ ನಿಂತ್ಕೊಂಡ್ ಸ್ವಲ್ಪ ಮಳೆ ಬಿಡ್ಲಿ ಇದು, ಆಮೇಲೆ ಹೋಗಿ ಹುಡುಕಿದ್ರೆ ಆಕೈತಿ. ರಾತ್ರಿ ಮಠ ಏನ ಇವತ್ತು ರಾತ್ರಿ ಇಲ್ಲ ಇದ್ ಬಿಡೋ ಬಿಡ್ಲಿಗಿರ್ಜಿ. ಮನೆಗೆ ಹೋಗೋದೇ ಬೇಡ. ಏನಂದೆ? ಮನೆಗೆ ಹೋಗೋದು ಬೇಡ? ಮತ್ತೆ ಇಲ್ಲಿ ಕೆಂಪಾಜಿ ಗುಡ್ಸ್ಲಾಗ ಹೋಗಿ ಮಕ್ಕೊಳ್ಳೋಣ? ಇಲ್ಲಲೇಪ್ಪ, ಪಾಪ ಅಜ್ಜಿಗೆ ಯಾಕೆ ತೊಂದರೆ ಕೊಡ್ಬೇಕು ನಾವು? ನಮ್ಮ ಕೊಟ್ಟಿಗೆ ಐತಲ್ಲ ಅದ್ರಾಗ ಮಕ್ಕೊಳ್ಳೋನಂತ ಬಿಡು. ಅಡುಗೆ ಮಾಡು ಅನ್ನಕ್ ಪಾತ್ರೆ, ಅಕ್ಕಿ, ಉಪ್ಪು, ಖಾರ, ಕಡ್ಡಿ ಪೊಟ್ನ, ಚಾ ಪುಡಿ, ಸಕ್ಕರೆ ಎಲ್ಲ ಐತೆ. ಇದಿಲ್ಲ ಅನ್ನಂಗಿಲ್ಲ, ಎಲ್ಲ ವ್ಯವಸ್ಥೆ ಇದಾವ. ಮತ್ತು ಮಕ್ಕೊಳಕ್ಕೆ ಚದರು, ಚಾಪೆ, ದಿಂಬು ಎಲ್ಲ ಇದಾವಲೆ ಗಿರ್ಜಿ. ಆರಾಮಾಗಿ ಇವತ್ತೊಂದು ದಿನ ಇಬ್ರು ಜೊತೆಯಾಗಿ ಕೊಟ್ಟಿಗೆ ಕಾಲ ಕಳೆಯೋನ್ ಬಿಡ್ಲೆ. ಮನೆಗೆ ಹೋಗಕ್ಕೆ ಯಾಕೆ ಅಷ್ಟು ಟೆನ್ಷನ್ ತಗೊಳತಿ? ಡೋಂಟ್ ವರಿ ಗಿರ್ಜಿ ಡಾರ್ಲಿಂಗ್, ಮೈ ಹೂನಾ. ಅಯ್ಯೋ ನಿನ್ನ ಬುದ್ಧಿಗೆ ಇಷ್ಟು ಸಕ್ಕರೆ ತುರ್ಕ. ಮುಖದ ಮೇಲೆ ಮೀಸೆ ಬೆಳೆದ ಹೊರತು ಬುದ್ಧಿ ಒಂಚೂರು ಬೆಳೆದಿಲ್ಲ ನೋಡಿ ನಿನ್ಗೆ. ಕೊಟ್ಟಿಗ್ಯಾಗ ವಸ್ತಿ ಇರೋ ನನ್ನತೆ ಎಲ್ಲ ಒಂದು ಕಡೆ ಗೆತ್ತಿಗಳಿರ್ತಾವೆ. ನಾವೇನಾದ್ರೂ ಕಾಲ ಹತ್ರಕ್ಕೆ ಮಕ್ಕೊಳ್ಳೋಣ? ನಾನ ಸೊಳ್ಳೆ ಎಷ್ಟಿರ್ತಾವೆ ಗೊತ್ತೈತೆ ನಿನ್ಗೆ? ಸಿಟ್ಟ ಆಗ್ಬೇಡ್ಲೆ ಗಿರ್ಜಿ. ಸಿಟ್ಟಾದ್ರೂ ಏನ್ ಚಂದ ಕಂತಿ ಗೊತ್ತೇನ್ ನೀನು? ಹೇಳಕ್ ಆಗೋದಿಲ್ಲ, ಅಷ್ಟ್ ಚಂದ ಕಾಣತಿ. ಈಗ ಕೊಟ್ಟಿಗ್ಯಾಗ ಮಕ್ಕೊಳ್ಳೋಣಂತ ಯಾರು ಹೇಳಿದ್ರು ನಿನ್ಗೆ? ಮತ್ತೇನು ರಾತ್ರಿ ಎಲ್ಲ ನಿದ್ದೆ ಕೆಡ್ಸ್ಕೊಂಡು ನನ್ನ ಸೊಳ್ಳೆ ಹೊಡ್ಕೊಂತಿರೋದನ್ನತಿ? ಇಲ್ಲಲೇಪ್ಪ, ರಾತ್ರಿ ಎಲ್ಲ ನಿದ್ದೆ ಕಟ್ಸ್ಕೊಂಡು ನೊಣ ಸೊಳ್ಳೆ ಹೊಡ್ಯಾಕ್ ಬಿಡ್ತೇನೆ ನಾನು. ನೀನ್ ನನ್ನ ತೊಡೆ ಮೇಲೆ ಮಕ್ಕೋ, ಆರಾಮಾಗಿ ಮಕ್ಕೋ. ರಾತ್ರಿ ಎಲ್ಲ ಕಾವಲಿದ್ದು ನಿನ್ ಮೈ ಮೇಲೆ ಒಂದ್ ಸೊಳ್ಳೆ ಎಲ್ಲ ಒಂದ್ ಸಣ್ಣ ಕೀಟ ಕುತ್ಕೊಳ್ಳೋಕ್ಕೂ ಕೊಡಲ್ಲ ನಾನು. ಅಷ್ಟು ಜೋಪಾನ ಮಾಡ್ತೀನಿ ನಿನ್ನ. ಆರಾಮಾಗಿ ಮಕ್ಕೋ ನೀನು. ನನಗೆ ನೀನ್ ಚೆನ್ನಾಗಿರ್ಬೇಕು. ಏನ್ಲೆ ಗಿರ್ಜಿ, ನೀನ್ ಚೆನ್ನಾಗಿದ್ರ ನಾನ್ ಚೆನ್ನಾಗಿರ್ತೀನಿ. ಆದ್ರೆ ಇವತ್ತು ಇಲ್ಲ ಹೊಲ್ದಾಗ ಇರೋಣ. ಕೈ ಕೆಳಗ್ ಬಿಡು. ಯಾಕ್ಲೆ ಏನಾಯ್ತು? ಕೈ ಯಾಕೆ ಕೆಳಗ್ ಬಿಡಂದಿ? ಯಾರಿಲ್ಲ ಬಿಡು ಇಲ್ಲಿ. ಮಳ್ಯಾಗ ಯಾರು ಬರ್ತಾರೆ? ಯಾರಾದ್ರೂ ಬಂದು ನೋಡ್ತಾರಂತ ಕೈ ಕೆಳಗ್ ಬಿಡಂದಿಲ್ಲ ನಾನು. ಒಂದ್ ಸ್ವಲ್ಪ ದೂರ ಸರದ್ ನಿಂದ್ರೆ ಹೇಳ್ತೀನಿ. ನೋಡು ಸಾಕ ಇಷ್ಟು. ಇನ್ನೊಂದ್ ಚೂರು ಹಿಂದಕ್ಕೆ ಸರಿತೇನೆ ನೋಡಪ್ಪ. ನನ್ನ ಬಾಳೆ ಎಲೆಗೆ ನಿನ್ನ ಬಾಳೆ ಎಲೆ ತಾಗಬಾರ್ದು, ಹಂಗೆ ಹಿಂದಕ್ಕೆ ಸರಿ ಹೇಳ್ತೀನಿ. ನೋಡು ಸಾಕ ಇಷ್ಟೇ, ಏನ್ ಇನ್ನೊಂಚೂರು ಹಿಂದಕ್ಕೆ ಹೋಗ್ಲಾ? ಅಷ್ಟು ದೂರ ಯಾರು ಹೋಗಂತಂದ್ರೆ ಬಾಳೆ ಎಲೆ ತಾಗಬಾರ್ದು, ಒಂಚೂರು ಹಿಂದಕ್ಕೆ ಸರಿ ಅಂತಂದ್ರೆ ಮಳೆಯಾಗ ಹೋಗಿ ಅಲ್ಲಾಕ್ ನಿಂತ್ಕೊಂಡೆ. ಬಾ ಬಾ ಶಾನೆ ಅದಿ. ಅಲ್ರಿ ಫ್ರೆಂಡ್ಸ್, ನೀವ ನೋಡಿರಿ ದೂರ ಸರ್ದ್ ನಿಂದರಂತ ಹೇಳಿದ್ಲ ಇಲ್ಲ ಇವಳು? ಹೇಳಿದ್ಲು. ಈಗ ಮತ್ ಹತ್ರಕ್ ಬಾ ಅನ್ನತಾಳ. ಈ ಹೆಣ್ಮಕ್ಳು ಯಾವ್ಯಾವ ಟೈಮಲ್ಲಿ ಹೆಂಗಿರ್ತಾರ ಅನ್ನೋದ ಗೊತ್ತಾಗಲ್ಲ ನೋಡ್ರಿ. ನಿಮ್ಮ ಮನೇಲೂ ಹಿಂಗ ಏನ್ರಿ? ಕಾಮೆಂಟ್ ಮಾಡಿ ಹೇಳ್ರಿ. ನೋಡ್ತೀನಿ ನಾನು. ಏನದ ಕುಸು ಕುಸು ಪಿಸು ಪಿಸು? ಯಾರ ಹತ್ರಕ್ ಮಾತಾಡತಿ? ಯಾರ ಹತ್ರಕ್ ಇಲ್ಲಲೇ ಅಪ್ಪ. ನೀನ್ ಅವಾಗ ಮುಂದ್ ನೋಡಿ ಮಾತಾಡ್ತಾ ಇರ್ತೀಯಲ್ಲ, ನಾನ್ ಹಂಗ ಮಾತಾಡತೀನಿ. ಮಳೆ ಯಾಕೆ ಇಷ್ಟ ಬರತೈತಿದ್, ಮನೆಗೆ ಯಾವಾಗ ಹೋಗೋದು, ಯಾವಾಗ ಬಿಟ್ಟೈತಿ ಅಂತ ನಾನ ಮನ್ಸೊಳಗ್ ಮಾತಾಡತೀನಿ. ಹೌದೇನು? ಬಾ ಇಲ್ಲಿ. ಹೇಳ ಗಿರ್ಜಿ, ಏನ್ ಕರ್ದೇ ಅಲ್ಲ? ಅಷ್ಟು ದೂರ ಯಾಕೆ ನಿಂತ್ಕೊಂಡು ಮಾತಾಡತಿ? ಇನ್ನು ಸ್ವಲ್ಪ ಹತ್ರಕ್ ಬಾ ಇಲ್ಲಿ. ಇನ್ನು ಹತ್ತಿರ ಹತ್ತಿರ ಬರುವೆಯಾ ಅಂತ ನಮ್ ಗಿರ್ಜಿ ಹತ್ರ ಕರೆಯತಾಳ. ಯಾಕೆ ಕರೆಯತಾಳ, ಏನ ಕರೆಯತಾಳ ನನಗೂ ಗೊತ್ತಿಲ್ರಿ ಫ್ರೆಂಡ್ಸ್. ಕೇಳೋಣಿರಿ. ಇಲ್ ಬಿಡ್ಲೆ, ತಾಗಿಲ್ಲ ಈ ಕಡೆಗೆ ಸರ್ಸ್ಕೊಂಡ್ನಿ. ಹೇಳಿಗ ಏನು? ಏನು ಗೊತ್ತೇನು? ಗೊತ್ತಿಲ್ಲ, ನೀನ್ ಹೇಳಿದ್ಮೇಲೆ ಗೊತ್ತಾಕೈತೆ. ಹೇಳು. ಹೆಂಗೋ ಈಗ ಹೊಲದ ಕೆಲಸ ಅಂತೂ ಮುಗ್ದೈತೆ. ಮುಗ್ದೈತೆ. ಏನ್ ಮಾಡೋದು? ಏನಿಲ್ಲ, ಊಟ ಮಾಡ್ದಾಗ್ನಿಂದ ಮಳೆನ ಶುರು ಆಗ್ಬಿಟ್ಟೈತೆ. ಬಾಳೆ ಎಲ್ಲ ಹಿಡ್ಕೊಂಡು ಇಲ್ಲ ಬಿದ್ರಿನ ಪಕ್ಕನ ನಿಂತ್ಕೊಂಡಿವಿ. ಮಳೆಯಾಗ ಹಂಗೋ ಹಿಂಗೋ ನೆನ್ಬಿಟ್ಟಿವಿ. ಇಲ್ಲ ಬಿದ್ರೈತೆ, ಕಳಲೆ ಹುಟ್ಟೈತೆ ನೋಡ್ಬೇಕು. ನಾಳೆಗೆ ರೊಟ್ಟಿ ಕಳಲೆ ಪಲ್ಯ ಮಾಡಿದ್ರೆ ಆಕಿತ್ತು. ಇದ ಕರ್ದಿ ಏನ್ ನೀನು? ಗೊತ್ತಾತ್ ನನ್ಗೆ. ಇಷ್ಟ ಚಂದ ಕರಿಯಾತಿ ಅಂದ್ರೆ ಏನೋ ಹೇಳಕ್ ಕರಿಯಾತಾಳ ಇವಳು ಅಂತ ಅನ್ಕೊಂಡಿ ನಾನು. ಇವತ್ ಬ್ಯಾಡ್ ಬಿಡ್ಲಿ ಗಿರ್ಜಿ, ನಾಳೆ ನಾಡಿದ್ ಬಂದ್ರೆ ಕಿತ್ಕೊಂಡ್ ಬರ್ತೀನಿ ನಾನು. ಈ ಮಳ್ಯಾಗ ಎಲ್ಲಿ ಹುಡುಕ್ತಿ? ಎಲ್ಲಿ? ಮೊನ್ನೆ ಇನ್ನ ನೋಡಿನೇನಪ್ಪ, 3 ಇದಾವು, ಬೆರಳಷ್ಟು ಚಿಕ್ಕವ್ ಇದಾವು. ಕೈ ಎಷ್ಟಾದ್ರ ಉದ್ದ ಆದ್ರೆ ಪಲ್ಯ ಮಾಡಕ್ ಚಲೋ ಇರ್ತೈತಿ, ಎಲ್ಲರಿಗೂ ಆಕೈತಿ. ಈಗ 3 ಕಿತ್ಕೊಂಡು ಹೋದ್ರು ಯಾರಿಗೂ ಪಲ್ಯ ಆಗಲ್ಲ, ಬಿಡಲ್ಲ ಅದು. 3 ದೊಡ್ಡವಾದ್ರೆ ತಿಂದ್ರೆ ಎಲ್ಲರಿಗೂ ಪಲ್ಯ ಆಗಿ ಉಳಿಯೋಷ್ಟು ಪಲ್ಯ ಇರ್ತೈತಿ. ಅದಕ್ಕೆ ಬೇಡ. ಈಗ ಮತ್ತು ಮಳ್ಯಾಗಲ್ಲಿ ನಾವ್ ಹೆಂಗ್ ಬಾಳೆದೆಲ್ಲ ಹಿಡ್ಕೊಂಡು ನಿಂತ್ಕೊಂಡಿವಂಗ ಬಿದ್ರಿನ ಬುಡಕ್ಕಲ್ಲಿ ಹಾವು ಪಾವು ಸೇರ್ಕೊಂಡಿದ್ರ ಯಾರೇ ಕಾಣ್ತಾವ.
ಮೊದ್ಲು ನಿನಗೂ ಕಾಣಿಸಲ್ಲ ನನಗೂ ಕಾಣಿಸಲ್ಲ. ಅದಕ್ಕೆ ಬ್ಯಾಡ್ ನಡಿಯಪ್ಪ. ಈ ಕೊಟ್ಟಿಗೆಯಾಗೂ ಇರೋದು ಬೇಡ, ಎಲ್ಲೂ ಇರೋದು ಬೇಡ, ಮನೆಗೆ ಹೋಗೋಣ ನಡಿ. ಇದೇನು ಮಳೆಗೆ ನಿಂದ್ರಂಗೆ ಕಾಣತಿಲ್ಲ, ಇದು ಮಳೆಯಾಗ ನಡ್ಕೊಂತ ಹೋಗೋಣ ನಡಿ. ಪುಟ್ಟಿ ತಗೋ. ಬ್ಯಾಡ ಅಂತ ಇವತ್ತು. ಆತ್ ತಗೋ. ನಾಳೆ ಬಿಟ್ಟು ನಾಡಿದ್ದು ತಗೊಂಡ್ ಬರ್ಬೇಕು ನೋಡಿ. ಈಗ ಹೇಳತ್ತೀನಿ. ಆತ್ ಬಾ ಹೋಗೋಣ. ಪುಟ್ಟಿ ಮೇಲೆ ಬಾಳೆದೆಲೆ ಹಾಕೊಂಡು ಹಂಗೆ ಪುಟ್ಟಿ ಎತ್ಕೋತೀನಿ ನಾನು. ಆದ್ರೆ ಹೆಂಗೆ ಹೋಗೋದಪ್ಪ ಈಗ? ಆ ರೋಡಲ್ಲಿ ಹೋದ್ರೆ ಕಾಲು ಜಾರ್ತಾವೆ. ಇಲ್ಲ ಮಧ್ಯೆ ಇವ್ರ ಹೊಲ ಐತೆ ನೋಡು. ಯಾರ್ದದು? ಮಾರುತಿವ್ರ ಹೊಲ. ಆ ಗದ್ದೆ ಒಳಗಿನ ಹಂಗೆ ದಾಟಿದ್ರೆ ರೋಡ್ ಸಿಕ್ಕೈತೆ. ಅಲ್ಲಿಂದ ಹೋಗೋಣ ಬಾ. ಈಗ ನಾವು ಬಂದ್ವಲ್ಲ, ಹಂಗೆ ಹೋದ್ರೆ ಕಾಲು ಭಾಳ ಚಾರ್ತಾವಪ್ಪ. ರೋಡಿಂದನ ಹೋಗೋಣ ಬಾ ಆ ಕಡೆ. ತಗೊಂಡ್ ಬರ್ತೀನಿ ತಗೋಲಿ, ಗೊತ್ತೈತಿ ನನ್ಗೆ. ಆತತ್ ನಡಿಯಪ್ಪ. ಇದೇನು ಮಳೆ ಬಿಡಂಗ್ ಕಾಣತಿಲ್ಲ. ಪುಟ್ಟಿ ತಗೋ. ಮಾರುತಿರು ಹೊಲ್ದಾಗಿಂದ ಆಸಿ ಹಂಗ ರೋಡ್ ಗುಂಟೆಲೆ ಹೋಗ್ಬಿಡೋಣ. ಆ ಕಡೆಯಿಂದ ಹೋಗತ್ತಿ. ಹಿಂಗ ಹೋಗೋಣ ಬಾ. ಮಾರುತಿವ್ರ ಹೊಲ ಸಿಗ್ತೈತೆ. ಹಿಂಗ ಹೋದ್ರೆ ಒಂದು ಕಚ್ಚಾ ರೋಡ್ ಐತೆ ನೋಡು. ಹಂಗ ದಾಟ್ ಹೋಗೋಣಂತ. ನನಗೂ ಗೊತ್ತೈತಿ ಬಾರ್ಲೆ ಗಿರ್ಜಿ. ಎಷ್ಟ್ ಸತಿ ಅಡ್ಡಾಡಿಲ್ಲ ನಾನು. ನನಗ ಹೇಳತ್ತೇ ಇಲ್ಲ. ಅಲ್ಲಿ ನೀರಿತ್ತಲ್ಲ, ಅದಕ್ಕೆ ಈ ದಡದ ಮೇಲಿಂದ ಬಂದಿ ನಾನು. ಸಾವಕಾಶ ಬಾ ನೀನ್. ಹುಲ್ಲಿನ ಮೇಲೆ ಕಾಲಿಟ್ಕೊಂಡು ಸಾವಕಾಶ ಬಾ. ಮುಂದ್ ನಡಿ. ನಿನ್ ಸಾವಕಾಶ ಬರತ್ತೀನಿ ನಾನು. ಅಯ್ಯವ್ವ, ಕಾಲ್ ಜಾರತ್ತ. ಜಲ್ದಿ ಕೈ ಹಿಡ್ಕೊ, ಬೀಳತೀನಿ. ಗಿರಿಜಿ ಏನಿನ್ನ ಹೋದಂದು ಹಂಗಿಂಗ್ ಬೀಳ್ತಿದ್ದಿಲ್ಲ. ಈಗ ಹಿಡ್ಕೊಂಡಿರ್ಲಿಲ್ಲ ಅಂದಿದ್ರೆ ದುಬುಕ್ ಅಂತ ಕೆಳಗ್ ಬಿದ್ದು ಬಿಡ್ತಿದ್ದಿ ನೋಡು. ಯಾ ಕಡೆ ನೋಡ್ಕೊಂಡ್ ಬರತ್ತಿದ್ದಿ ಹೇಳಿ? ನೀನ್ ಸಾವಕಾಶ ಬಾರ್ಲೆ ಅಂತ ಮತ್ತು ಯಾ ಕಡೆ ಕಾಲ್ ಇಟ್ಕೊಂಡ್ ಬರತ್ತಿದ್ಲ ಏನ? ನಾನ್ ಸಾವಕಾಶ ಬರತ್ತಿದ್ನಪ್ಪ. ತಲೆ ಮೇಲೆ ಪುಟ್ಟಿ ಇಟ್ಕೊಂಡು ಕೆಳಗ್ ನೋಡ್ಕೊಂಡು ಹೆಂಗ್ ಬರ್ಲಿ ಹೇಳು? ನೀನ್ ಒಂದೆಲ್ಲ ಹಿಡ್ಕೊಂಡು ನಡೆಯತಿ. ನಾನ್ ತಲೆ ಮೇಲೆ ಪುಟ್ಟಿ ಇಟ್ಕೊಂಡು ನಡೆಯತೀನಿ. ನಿನ್ನಂಗ ಗಸ ನಡಿಬೇಕಂದ್ರೆ ಹೆಂಗ್ ಆಕೈತೆ? ಎತ್ಕೋ ಪುಟ್ಟಿ, ಗೊತ್ತಾಕೈತೆ. ಒಟ್ಟ ಪುಟ್ಟಿ ಎತ್ಕೊಳ್ಳೋ ಮಟ್ಟ ನಿನ್ಗೆ ಸಮಾಧಾನ ಇಲ್ಲ ಅಂತ ಆತ್ ಕೊಡ್ಲಿ. ಯಾರು ನೋಡಿದ್ರ ನೋಡ್ಲಿ ಬಿಡ್ಲಿ, ಎತ್ಕೋತೀನಿ ಕೊಡ್ ನಾನು. ಬ್ಯಾಟ್ ನಡಿ. ಅದೇನು ವಜ್ಜಿ ಇಲ್ಲ, ಎತ್ಕೋತೀನಿ ನಾನು. ಮತ್ತು ಊರಾಗಿನವ್ರು ಯಾರಾದ್ರೂ ನೋಡ್ಗಿಡಿದ್ರೆ ಗಂಡಸಿನ ಕೈಯಾಗ ಪುಟ್ಟಿ ಕೊಟ್ಟು ಗಿರಿಜಾವ ನೋಡಿ ಹೆಂಗೆ ಅಲ್ಲಾಡ್ಕೊಂತ ಹೋಗತ್ತಾಳ ಹಿಂದ್ಗಡೆಯಿಂದ ಅಂತಾರೆ. ಎತ್ಕೋತೀನಿ ನಡಿ. ಇಲ್ಲಿಂದ ಅಷ್ಟೇ ಅಲ್ಲ ಕೆಸರಿರೋದು, ಆಮೇಲೆ ನಲ್ಲಿ ಕೆಸರಿಲ್ಲ. ಹೋಗೋಣ ನಡಿ. 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು. ಎಲ್ಲೆ ಮೀರಿದಾಗಲು ಪಯಣ ನಿಲ್ಲದು. ಜರಿವ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ. ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಎಂದು ನಾನಿರುವೆ ಜೊತೆಯಲಿ ಎಂದು ಎಂದೆಂದು ಜೊತೆಯಲಿ. ಇದೇನಪ್ಪ ಇದು? ಮಳೆ ಬರ್ತಾ ಬರ್ತಾ ಜೋರ ಬರತೈತಿ ಇದು. ನೋಡ, ಜೋರ ಆಗತ್ತೆ ಹೊರತು ಕಡಿಮೆ ಆಗತ್ತಿಲ್ಲ. ನೋಡಿದ ಮಳೆ ಅಬ್ಬಬ್ಬಬ್ಬಬ್ಬಬ್ಬ, ಭಾರಿ ಮಳೆ ಬಿಡಪ್ಪ ಇದು. ಎಂತ ಜೋರ್ ಮಳೆ ಬರತೈತೆ. ಈ ಕಡೆಯಿಂದ ಬಂದು ಚಲೋ ಮಾಡಿದ್ವಿ ನಾವು. ಆ ಕಡೆಯಿಂದ ಹೋಗಿದ್ರೆ ಅಲ್ಲ ಕುಂದಿರ್ತಿದ್ವಿ. ನಡಿ, ಇನ್ನೇನೊಂದು ಸ್ವಲ್ಪ ಹೊತ್ತು ರೋಡ್ ಬಂದ ಬಿಡ್ತೈತೆ. ಗಂಗಾಗ ಉರಿ ಹಾಕಂತ ಹೇಳಿ ಬಂದಿನಿ ಹಂಡೆಗೆ. ಏನು ಹಾಕಿದಾಳ, ಏನು ಮಾಡಿದಾಳ ಏನಪ್ಪ. ಮೊದಲು ಹೋಗಿ ಬೇರೆ ಸೀರೆ ಉಟ್ಕೋಬೇಕು ನಾನು, ಸ್ನಾನ ಮಾಡಿ. ಇಲ್ಲ ಅಂತಂದ್ರೆ ನೆಗಡಿ ಆಗ್ಬಿಡ್ತೈತೆ ನನ್ಗೆ. ಈಗ ಮೂಗಿ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ. ಆತ್ ಬಾರ್ಲಿ. ಈ ಕಚ್ಚಾ ರೋಡ್ ಒಂದು ದಾಟ್ಕೊಂಡು ಹೋದ್ರ ಮುಂದೆ ಡಾಂಬರ್ ರೋಡ್ ಆಯ್ತು ಬಾ. ಕವಳಿ ಹಣ್ಣು ಕಿತ್ಕೊಂಡು ಹೋಗಕ್ಕೆ ಇದೇ ರೋಡ್ನಾಗ ಬರ್ತಿದ್ವಿ ನಾವು. ಎಲ್ಲ ಐತದ ಕಂಟಿ ಕಾಣತನ ಇಲ್ಲ. ಮುಂದೈತೆ ನೋಡೋನಿಂದ್ರ. ಮಳೆ ಈಗ ಒಂಚೂರು ಕಡಿಮೆ ಆದಂಗ ಆಯ್ತು ನೋಡ್ಲಿ ಗಿರ್ಜಿ. ಬಿಸಾಕೋನ ಐತ್ ಬಾಳೆ ಎಲೆ. ಅಯ್ಯ, ಅದ್ಯಾಕೆ ಬಿಸಾಕ್ತಿ? ಮಳೆ ಹೋದ್ರೆ ಏನಾತ? ಅರ್ಧ ದಾರಾಗ ಹೋಗ್ಬೇಕಾದ್ರೆ ಮಳೆ ಗಿಳೆ ಬಂದ್ರೆ ಬೇಕಾಗಲ್ಲ. ಹಂಗ ಕೈಯಾಗ ಹಿಡ್ಕೊ. ಇಲ್ಲಿ ಹೋಗ್ಬೇಕಾದ್ರೆ ಕವಳಿ ಹಣ್ಣಿನ ಕಂಟಿ ನೋಡಿದ್ನಿ. ಎಲ್ಲೈತೆ? ನನ್ನ ಹಿಂದೆ ಐತಡಿ. ಇರಪ್ಪ, ಒಂಚೂರು ಪುಟ್ಟಿ ಗುಂಡಾಗ ಕವಳಿ ಹಣ್ಣು ಕಿತ್ಕೋತೀನಿ ನಾನು. ಈ ಕವಳಿ ಹಣ್ಣು ಕಿತ್ಕೊಂಡು ಇಲ್ಲ ನಿಂತ್ಕೋತಿ? ಬಾರ್ಲಿ ಗಿರ್ಜಿ, ನಾಳೆ ಗಿಳ ಕಿತ್ಕೊಂಡ್ ಬರ್ತೀನಂತ ನಾನು. ಮತ್ ಮಳೆ ಗಿಳ ಬಂದ್ರೆ ಇಲ್ಲ ಇರ್ತೀವಿ ನೋಡಿ. ಹರೇ ರಾಮ್ ಕೃಷ್ಣ. ಇರೋ ಎಷ್ಟೊತ್ತಾಕೈತೆ? ಒಂದು 5 ನಿಮಿಷದಲ್ಲಿ ಕಿತ್ಕೋತೀನಿ. ಪಾಪ ಹುಡುಗರು ಹೇಳೋರು, ಅಜ್ಜಿ ಕವಳಿ ಹಣ್ಣು ಕಿತ್ಕೊಂಡು ಬಾರಜ್ಜಿ. ನಾನು ಹೋಗಿಲ್ಲಪ್ಪ, ಯಾಕೆ ಕಾಯ್ದಾವು ಇನ್ನು, ಹೊಲ ಕಡೆಗೆ ಹೋದ್ರೆ ಕಿತ್ಕೊಂಡು ಬರ್ತೀನಂತವ ಅಂತ ಹೇಳಿದ್ನಿ. ಹಂಗೆ ಹಿಂಗೆ ಸಮಾಧಾನ ಮಾಡಿದ್ನಿ. ಇವತ್ತು ನೋಡಿದ್ನಲ್ಲ, ಇವತ್ತು ಬಿಟ್ರೆ ಮತ್ತು ನಾಳೆ ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಡ್ತಾರೆ. ನೋಡಿ ಎಷ್ಟು ಹಣ್ಣಾಗಿದಾವೆ. ಅಬ್ಬಬ್ಬಬ್ಬಬ್ಬ, ಸಾಕು ಬಿಡು, ಇಷ್ಟು ಸಿಕ್ಕಿದಾವು. ಸಾಕ್ ಬಿಡ್ಲಿ ಗಿರ್ಜಿ. ಈಗ ನಾಳೆ ಗಿಳೆ ಬಂದ್ರೆ ಕಿತ್ಕೊಂಡ್ ಬರ್ತೀನಿ ನಾನು. ಪುಟ್ಟಿ ಒಳಗೆ ಇಟ್ಕೊಂಡ್ ಮತ್ತೆ ಪುಟ್ಟಿ ಹೊತ್ಕೊಂಡು ಬಾ, ಜಲ್ದಿ ಹೋಗೋಣ.